ಶ್ರೀನಿವಾಸ. ಹರಿ ಓಂ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. 9 ದಿವಸದಿಂದ ಏನು ನವರಾತ್ರಿನ ನವದುರ್ಗೆಯನ್ನು ನಾವು ಪೂಜೆ ಮಾಡಿ ಆರಾಧನೆ ಮಾಡಿದ್ದೀವಿ. ನನಗೆ ಕಳಶ ಏನು ವಿಸರ್ಜನೆ ಮಾಡೋದ್ರ ಬಗ್ಗೆ ಕೇಳಿದ್ರಿ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಕಳಶನ ನಾಳೆ ಮಧ್ಯಾಹ್ನ 2 ಗಂಟೆ ಮೇಲೆ ದಶಮಿ ಪ್ರಾರಂಭ ಆಗುತ್ತೆ ಹಾಗೂ ಗುರುವಾರ ಸಂಜೆವರೆಗೂ ಟೈಮ್ ಇರೋದ್ರಿಂದ ನಾಳೆ ಮಧ್ಯಾಹ್ನ 2:30 ಮೇಲೆ ನೀವು ನಿತ್ಯ ಪೂಜೆ ಮಾಡಿದಂತೆ ದೀಪಕ್ಕೆ ಆಗಲಿ ಕಳಶಕ್ಕೆ ಪೂಜೆ ಮಾಡಿ ನೀವು ತಡ್ಲಿಸೋದ್ರಿಂದ ಅವರು ವಿಸರ್ಜನೆ ಆದಂಗೆ ಆಗುತ್ತೆ. ನೀವೇನು ಒಂದು ದೀಪ ಮೂರು ದಿಕ್ಕಿಗೆ ಒಂದು ದೀಪ ಹಚ್ಚೋದಾಗಿರಲಿ, ಅಖಂಡ ದೀಪ ಆಗಲಿ, ಒಂದು ಕಳಶ ಮಾಡಿರೋದಾಗಲಿ, ಒಂದು ಫೋಟೋ ಆಗ್ಬೋದು, ವಿಗ್ರಹ ಏನು ನವರಾತ್ರಿಗೆ ವಿಶೇಷವಾಗಿ ನೀವು ಪೂಜೆ ಮಾಡಬೇಕು ಅಂತ ಮಾಡ್ತಿದ್ರಿ 9 ದಿವಸದಿಂದ, ಆ ಎಲ್ಲ ಒಂದು ಸಾಮಗ್ರಿಗಳನ್ನು ದೇವರ ನೀವು ತಗಲಿಸ್ಬೇಕು. ಒಂದು 3 ಸರಿ ತಗಲಿಸಿ, ದೀಪ ಇದ್ದರೆ ಒಂದು 3 ಸರಿ ಮೇಲೆ ಕೆಳಗೆ ಎತ್ತಿ ವಿಸರ್ಜನೆ ಮಾಡ್ಬೋದು. ಅಲ್ಲೇ ಬಿಟ್ಬಿಡ್ಬೋದು. ಪೂಜೆ ಎಲ್ಲ ಮುಗಿದ್ಮೇಲೆ ಬೇಕು ಅಂದರೆ ನೀವು ಶುಕ್ರವಾರ ಎಲ್ಲ ಎತ್ಬಿಟ್ಟು ಮಾಮೂಲಿ ನೀವು ದಿನನಿತ್ಯ ಯಾವ ಥರ ಪೂಜೆ ಮಾಡ್ತಿದ್ರೋ ಆ ಥರ ಎಲ್ಲ ಜೋಡಿಸ್ಕೊಂಡು ಪೂಜೆ ಮಾಡ್ಬೋದು. ನಾನು ಕೇಳಿದ್ರಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ. ನೀವು ವಿಸರ್ಜನೆ ಮಾಡೋರಾದರೆ ಬುಧವಾರ 2 ಗಂಟೆ ಮೇಲೆ ಟೈಮ್ ಚೆನ್ನಾಗಿದೆ, ಗುರುವಾರನೂ ಚೆನ್ನಾಗಿದೆ. ನೀವು ತಡ್ಲಿಸ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬೇಕಾದರೆ ಇಲ್ಲ ಎತ್ಬಿಡ್ತೀವಿ ಅಂದರೂ ಎತ್ಬಿಡ್ಬೋದು. ಇಲ್ಲ ಅಂದರೆ ನೀವು ಅಲ್ಲೇ ಬಿಟ್ಟಿದ್ದು ಶುಕ್ರವಾರನಾದರೂ ಎತ್ಕೋಬೋದು, ಅದು ನಿಮ್ಮ ಮನಸ್ಸಿಗೆ ಸೇರಿದ್ದು. ಸೊ ವಿಜಯದಶಮಿ ದಿವಸ ಏನು ಆಯುಧ ಪೂಜೆ ನಾಳೆ ಇರೋದ್ರಿಂದ ಮಧ್ಯಾಹ್ನ ಮೇಲೆ ಎಲ್ಲರೂ ತಮ್ಮ ಮನೆಯಲ್ಲಿರುವಂಥ ಸಾಮಗ್ರಿಗಳು, ವಸ್ತುಗಳು, ಏನು ಚಾಕು, ನಾವು ಬಳಸೋವಂಥ ಒಂದು ಬೆಳಗ್ಗೆದು ಎಲೆಕ್ಟ್ರಿಕ್ ಐಟಮ್, ಮಿಕ್ಸಿ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಟಿ ವಿ ಎಲ್ಲವಕ್ಕೂ ನಾವು ಒಂದು ಪೂಜೆ ಮಾಡಬೇಕು. ಅವಕ್ಕೆಲ್ಲ ಒಂದು ಶಾಂತಿ ಕೊಡಬೇಕು. ಅವಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ನಮ್ಮ ಮನೆಗೊಂದು ಏನು ನಾವೆಲ್ಲ ಸ್ವಚ್ಛ ಮಾಡಿರ್ತೀವಿ. ಬಾಗಿಲಿಗೆ ಮರಿದಂಗೆ ಒಂದು ಬಾಳೆಕಂದನ್ನು ಬಾಳೆಕಂಡು ಕಟ್ಟೋದ್ರಿಂದ ನಮ್ಗೆ ಎಷ್ಟೋ ಶುಭ ಫಲ ಬರುತ್ತೆ. ಮಾವಿನ ಸೊಪ್ಪು ಕಟ್ಟೋರು ಕಟ್ತಾರೆ, ಇಲ್ಲ ಕಂಪಲ್ಸರಿ ಬಾಳೆಕಂದುಗಳಂತೂ ಕಾರುಗಳಿಗೆ, ವೆಹಿಕಲ್ಗಳಿಗೆ, ಮನೆಗಂತೂ ತಪ್ಪದೆ ಕಟ್ಟಿ. ಇವೆಲ್ಲ ಕಟ್ಟಿಬಿಟ್ಟು ನೀವು ಒಂದು ಬೂದು ಕುಂಬಳಕಾಯಿನ ನೀಡಿಸಿ ಮನೆ ದೇವ್ರ ಹೆಸ್ರು ಹೇಳ್ಕೊಂಡು ಒಂದು ನಿಂಬೆಹಣ್ಣು ಹೊಡೀರಿ, ಒಂದು ತೆಂಗಿನಕಾಯಿ ಹೊಡೀರಿ. ಜನದ ಕಣ್ಣು ಏನೇ ಇದ್ರೂ ನಿವಾರಣೆ ಆಗುತ್ತೆ. ಹಾಗಾಗಿ ಆಯುಧ ಪೂಜೆನ ನಾಳೆ ಮಧ್ಯಾಹ್ನ ಮೇಲೆ ಯಾರು ಬೇಕಾದ್ರೂ ಎಲ್ಲರೂ ಮಾಡ್ಕೋಬೋದು. ಒಂದು ಟೈಮು ಮುಹೂರ್ತ ಇದೆ, ಅದು ನೋಡ್ಕೊಂಡು ಮಾಡಿ. ಆದರೆ ನಾಳೆ ಬೆಳಗ್ಗೆಗಿಂತ ಮಧ್ಯಾಹ್ನ ಮೇಲಿಂದ ದಶಮಿ ಪ್ರಾರಂಭ ಆಗೋದ್ರಿಂದ 2 ಗಂಟೆ ಮೇಲೆ ಈ ಕಾರ್ಯಕ್ರಮ ಮಾಡ್ಕೊಳ್ಳಿ. ವಿಸರ್ಜನೆ ಮಾಡೋಕ್ಕೆ ಕೇಳಿದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಏನು ಹಿಂದಿನ ವಿಡಿಯೋದಲ್ಲಿ ನಾನು ಬನ್ನಿ ಮರದ ಬಗ್ಗೆ ಹೇಳಿದ್ದೆ. ಬನ್ನಿ ವೃಕ್ಷನ ತಪ್ಪದೇ ನೀವು ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ. ಮತ್ತು ಆ ತಾಯಿ, ನಮ್ಮ ದುರ್ಗಾ ತಾಯಿನ ಇಷ್ಟು ದಿನ 9 ದಿನ ನಮ್ಮನೆ ವಿಜೃಂಭಣೆಯಿಂದ ನಾವು ಮಾಡಿರೋದಕ್ಕೆ ತಾಯಿಗೆ ನಾವೊಂದು ಕೃತಜ್ಞತೆ ಹೇಳ್ತಾ, ನಮ್ಗೆ ಹಿಂಗೆ ಶಕ್ತಿ ಧೈರ್ಯ ಕೊಡಪ್ಪ, ನಮ್ಮ ಮನೇಲಿ ಎಲ್ಲ ಕೆಲಸಗಳು ಯಶಸ್ಸು ಮಾಡಿಕೊಡಪ್ಪ ಅಂತ ಕೇಳಿ ದುರ್ಗೆನ ಮನಸ್ಸಲ್ಲಿ ಆರಾಧನೆ ಮಾಡಿಕೊಂಡು ಈ ಪೂಜೆನ ನೀವು ನವಮಿದು ಪೂಜೆನ ಮುಕ್ತಾಯ ಮಾಡಿಕೊಂಡು ನೀವು ಆಯುಧ ಪೂಜೆದು ಏನಿದೆಯೋ ನಾಳೆ ನೀವು ಪ್ರಾರಂಭ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ.